ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. 5:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಬೀದಿ ಈ ಥರ ಇದೆ. ಇವಾಗ ಕರ ಬಿಟ್ಕೊಳ್ಳೋಕ್ಕೆ ಅಂತ ಕರ ಬಿಟ್ಕೊತಾ ಇದ್ದೀನಿ. 5:45 ಆಗಿದೆ ಈಗ ಟೈಮು. ಹಂಗೆ ಬಿಟ್ಕೊಳಕ್ಕೆ ಬರಲ್ಲ, ಆದ್ರೂ ಕೂಡ ಟ್ರೈ ಮಾಡ್ತೀನಿ, ಅಮ್ಮ ಇಲ್ವಲ್ಲ ಅಂತ ಹೇಳಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ. ಅಜ್ಜಿಗೂ ಕೂಡ ಆಗಲ್ಲ, ಅದಕ್ಕೋಸ್ಕರ ನಾನೇ ಬಿಟ್ಕೊತಾ ಇದ್ದೀನಿ. 3 ಡೇಸಿಂದ ಒಂದು 2 ಲೀಟ್ರ್ ಕೊಡುತ್ತೆ. 1 ಟೈಮ್ ಅಷ್ಟೇ ಮಾರ್ನಿಂಗು. ಈವ್ನಿಂಗ್ ಏನು ಬಿಟ್ಕೊಳ್ಳಲ್ಲ ನಾವು, ಅದು ಹುಷಾರಿಲ್ಲ ಅಂಥೇಳಿ ಹಸುಗೆ. ನೆಕ್ಸ್ಟು ಬಾಗಿಲಿಗೆ ರಂಗೋಲಿ ಹಾಕೋಣ ಅಂತ ಹೇಳಿ ಹೊಸ್ಲು ಎಲ್ಲ ತೊಳೆದ್ಬಿಟ್ಟು ಹೊಸ್ಲು ತೊಳೆದು ರಂಗೋಲಿ ಹಾಕ್ತಾಯಿದ್ದೀನಿ ಬಾಗಿಲಿಗೆ. ಇದು ಹಳ್ಳಿ ಕಡೆ ಡೈಲಿ ಹಾಕಬೇಕು. ಸಿಟಿ ಕಡೆನೂ ಹಾಕ್ತಾರೆ. ನಾನು ಬೆಂಗಳೂರಲ್ಲಿ ಇದ್ದಾಗಲೂ ಕೂಡ ಹಾಕ್ತಾಯಿದ್ದೆ ಬೆಳಗ್ಗೆನೇ ಎದ್ದು. ಇವಾಗ ಆಲ್ರೆಡಿ 6:30 ಆಗಿದೆ. ಬೇಗನೆ ಬೆಳಕಾಗಿದೆ. ನೋಡಿ ಎಷ್ಟು ಬೆಳಕು ಕಾಣ್ತಾ ಇದೆ. ಬಟ್ ಟೈಮ್ ಆಗಿಲ್ಲ, ಇವಾಗ 6:30 ಅಷ್ಟೇ. ನನಗೆ ತುಂಬ ದೊಡ್ಡ ರಂಗೋಲಿ ಎಲ್ಲ ಬಿಡೋಕ್ಕೆ ಬರಲ್ಲ. ಅಂದರೆ ತುಂಬ ಪ್ರಯತ್ನಪಟ್ಟು ಇದು ಮಾಡಿದ್ರೆ ಬಿಡ್ತೀನಿ ಅಷ್ಟೇ. ನಾನು ಚಿಕ್ಕ ರಂಗೋಲಿನೇ ನನಗೆ ಇಷ್ಟ ಆಗೋದು. ದೊಡ್ಡ ರಂಗೋಲಿ ಬಿಡೋಲ್ಲ ನಾನು. ಏನಾದರೂ ಫೆಸ್ಟಿವಲ್ಗಳಾದರೆ ಮಾತ್ರ ಬಿಡೋದು. ಡೈಲಿ ಅಂತ ಹೇಳಿದ್ರೆ ಚಿಕ್ಕದನ್ನೇ ಬಿಡ್ತೀನಿ. ಸೊ ಹಾಗೆ ರಂಗೋಲಿ ಬಿಡ್ತಾ ಇದ್ದೆ. ನಮ್ಮ ಅಜ್ಜಿಗೆ ವೀಡಿಯೋ ಮಾಡೋಕ್ಕೆ ಬರಲ್ಲ, ಅವ್ರಿಗೆ ವಯಸ್ಸಾಗಿದೆಯಲ್ಲ. ಸೊ ಕ್ಯಾಮ್ರಾ ನೀಟಾಗಿ ಇಟ್ಕೊಳ್ಳೋಕ್ಕೆ ಬರಲ್ಲ. ಬಟ್ ನಾನೇ ಹೇಳ್ತಾ ಇದ್ದೆ, ಅವ್ವ ಸ್ವಲ್ಪ ಚೆನ್ನಾಗಿ ಇಟ್ಕೊ, ರಂಗೋಲಿ ಕಾಣೋ ಥರ ಇಟ್ಕೊ ಅಂತ ಹೇಳ್ತಿದ್ದೆ. ಅಜ್ಜಿ ನಂಗೆ ಗೊತ್ತಾಗಲ್ಲ ಕಣವ್ವ ಹೆಂಗೆ ಅಂತ, ಅವೆಲ್ಲ ನಮಗೆ ಬರಲ್ಲ ಅಂತ ಹೇಳ್ತಿದ್ರು. ಸೊ ನಾನೇ ಕ್ಯಾಮ್ರಾ ಆನ್ ಮಾಡಬೇಕು, ನಾನೇ ಕ್ಯಾಮ್ರಾ ಆಫ್ ಮಾಡಬೇಕು ಆ ಥರ ತೋರಿಸ್ತಿದ್ದೆ. ಸೊ ಅಷ್ಟೇ ನೀರು ಬಿಟ್ಟರು ಬಟ್ಟೆ ಒಗ್ದಾದ್ಮೇಲೆ ಹಿಂಡು ಹಾಕ್ದೆ. ನಮ್ಮವ್ವ ನಾನು ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಹೇಳಿ ಬಟ್ಟೆಗಳನ್ನ ಒಣಗಾಕ್ತಾಯಿತ್ತು. ಬೇಡ ಅಂತ ಹೇಳಿದ್ರು, ನಾನು ಮಾಡ್ತೀನಿ, ನೀನು ತಿಂಡಿ ಮಾಡೋಗು ಅಂತ ಹೇಳಿದ್ರು. ಸೊ ನಾನು ಬಟ್ಟೆ ಒಗ್ದಾಕ್ತಾ ಹೋದೆ. ಅವರು ನಮ್ಮ ಎದುರುಗಡೆ ಮನೆ ತಂತಿ ಮೇಲೆ ಬಟ್ಟೆನ ಒಣಗಾಕ್ತಾಯಿದ್ರು. ನಾನು ಹಾಗೆ ಎಲ್ಲ ಆದಮೇಲೆ ಟೀ ಇಟ್ಕೊಬಂದು ಕೊಟ್ಟೆ 9:30ಲಿ. ಯಾಕಂದರೆ ತಿಂಡಿ ಪಲಾವ್ ಇನ್ನೂ ಒಂದು 20 ಮಿನಿಟ್ಸ್ ಆಗೋದ್ರಲ್ಲಿತ್ತು. ಟೈಮ್ ಆಗುತ್ತೆ ಅಂಥೇಳಿ ಅಪ್ಪಾಜಿ ಟೀ ಕೇಳಿದ್ರು, ಟೀ ಕೊಡು ಅಂತ. ಅದಕ್ಕೆ ಟೀ ಇಟ್ಕೊಟ್ಟೆ. ಮತ್ತು ಪಲಾವ್ ರೆಡಿ ಆಯಿತು. ಟೊಮೊಟೊ ಪಲಾವ್ ಮಾಡಿದ್ದೆ, ಅಜ್ಜಿಗೂ ಕೊಟ್ಟೆ, ಅಪ್ಪಾಜಿಗೂ ಕೂಡ ಕೊಟ್ಟೆ. ನಾನು ತಿಂದು ಎಲ್ಲ ರೆಡಿಯಾಗಿ ಸಾಲಿಗ್ರಾಮಕ್ಕೆ ಹೋಗ್ತಿದ್ದೆ. ಹೋಗ್ತಾ ಅಂದರೆ ಅಪ್ಪಾಜಿಗೆ ಕಾಲಲ್ಲಿ ಗಾಯ ಆಗಿದೆ, ಇನ್ಫೆಕ್ಷನ್ ಆಗಿ. ಸೊ ಅವ್ರನ್ನ ಹಾಸ್ಪಿಟ್ಲಿಗೆ ತೋರಿಸ್ಬೇಕು. ಹಾಗೆ ನಾನು ಮನೆಗೂ ಕೂಡ ತರಕಾರಿ ಎಲ್ಲ ತೊಗೋಬೇಕಿತ್ತು. ಸ್ವಲ್ಪ ATMಗೆ ಹೋಗಿ ಚೀಟಿಗೆ ಅಮೌಂಟ್ ಕೂಡ ತರಬೇಕಿತ್ತು. ಅಮ್ಮ ಇಲ್ವಲ್ಲ, ಸೊ ಚೀಟಿಯವ್ರಿಗೆ ಅಮೌಂಟ್ ಕೊಡಬೇಕಿತ್ತು ಅಂತ ಹೇಳಿ ನನ್ನ ತಂಗಿ ದುಡ್ಡು ಹಾಕಿದ್ಲು ಅಕೌಂಟ್ಗೆ. ನಾನು ಅದಕ್ಕೋಸ್ಕರನೇ ಅಪ್ಪ ಜೊತೆ ಹೋದೆ. ಸೊ ಡಾಕ್ಟ್ರು ಕೂಡ ಹೇಳ್ತಿದ್ರು, ನೀವು ಬೇಗ ಹುಷಾರು ಮಾಡ್ಕೋಬೇಕು, ರೆಸ್ಟಲ್ಲಿರಬೇಕು ಅಂತ ಹೇಳ್ತಾಯಿದ್ರು. ನಾವು ಕೂಡ ಕೆಲಸಕ್ಕೆ ಕಳಿಸಿಲ್ಲ ಅಪ್ಪಾಜಿನ. ಮತ್ತು ತರಕಾರಿ ತೊಗೊಳ್ಳೋಣ ಅಂತ ತರಕಾರಿ ಅಂಗಡಿಗೆ ಹೋದೆ. ಅಲ್ಲಿ ನೋಡಿದ್ರೆ ಟೊಮೊಟೊ 40 ರೂಪಾಯಿ kg ಹೇಳಿದ್ರು. ನಾನು ಅರ್ಧ kg ತೊಗೊಂಡೆ. ಆದರೂ ಕೂಡ ಚೆನ್ನಾಗಿರಲಿಲ್ಲ. ಬಟ್ ಅದರಲ್ಲೇ ಆರಿಸ್ಕೊಂಡು ಒಂದು ಅರ್ಧ kg ತೊಗೊಂಡೆ. ಸಾಲಿಗ್ರಾಮದಲ್ಲೂ ಎಲ್ಲ ಫುಲ್ ಸಿಟಿ ಥರ ಆಗಿದೆ ಇವಾಗ. ಅಲ್ಲೂ ಕೂಡ ಎಲ್ಲ ಕಾಸ್ಟ್ಲಿ, ತರಕಾರಿ ಆಗಲಿ ಸಾಮಾನಾಗಲಿ ಪ್ರತಿಯೊಂದು ಕಾಸ್ಟ್ಲಿ ಆಗಿದೆ. ಸೊ ಹಾಗೆ ತರಕಾರಿಗಳನ್ನು ಕೂಡ ತೊಗೊಂಡೆ ಟೊಮೊಟೊ ಜೊತೆಗೆ. ಅವರು ಕಡಿಮೆ ರೇಟ್ ಇಲ್ಲ ಅಮ್ಮ, ಎಲ್ಲ ಕಾಸ್ಟ್ಲಿ ಆಗಿದೆ ಅಂತಿದ್ರು. ಒಂದು ಕೂಡ ಎಕ್ಸ್ಟ್ರಾ ಕೊಡಲ್ಲ ಅಂತಿದ್ರು. ಹಾಗೆ ಹೀರೆಕಾಯಿ ತೊಗೊಂಡೆ. ಹೀರೆಕಾಯಿ ಬಜ್ಜಿ ಮಾಡ್ಕೊಬೋದಲ್ಲ ಅಂತ ಹೇಳಿ ಹೀರೆಕಾಯಿ ಜೊತೆಗೆ ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಮೂಲಂಗಿ ಎಲ್ಲ ತೊಗೊಂಡೆ. ಸೊ ಹಾಗೆ ಡಾಕ್ಟ್ರು ಮೊಟ್ಟೆ ಕೊಡಿ, ನಿಮ್ಮ ತಂದೆಗೆ ಗಾಯ ಬೇಗ ವಾಸಿಯಾಗೋಕ್ಕೆ ಹೆಲ್ಪ್ ಆಗುತ್ತೆ ಅಂದರು. ಸೊ ಒಂದು ಟ್ರೈ ಮೊಟ್ಟೆ ತಂದೆ. ಫಸ್ಟು ನಾವು ಒಂದು ಅಂಗಡಿಗೆ ಹೋದೋ, ಅವ್ರು ನೋಡಿದ್ರೆ ಓಲ್ಡ್ ಸ್ಟಾಕ್ ಕೊಡೋಕ್ಕೆ ಬಂದರು. ಇಲ್ಲ ಸರ್, ನಮಗೆ ಒಂದು ಸ್ವಲ್ಪ ದಿನ ಇಟ್ಕೊಂಡು ತಿನ್ನಬೇಕು ನಮ್ಮ ತಂದೆಗೆ, ನಾವು ಹೋಟ್ಲಿಗೆಲ್ಲ ಕೇಳ್ತಿರೋದು, ಮನೆಗೆ ಅಂದ್ರೂ ಕೂಡ ಅವರು ಹಾಗಲ್ಲ, ನಾವು ಕೊಟ್ಟಿದ್ದನ್ನೇ ಇಸ್ಕೋಬೇಕು ಅಂದರು. ಸೊ ಬೇಜಾರಾಯಿತು. ಬೇಡ ಬಿಡಿ, ನಾನು ಬೇರೆ ಕಡೆ ತೊಗೊತೀನಿ ಅಂತ ಹೇಳಿ ಬೇರೆ ಅಂಗಡಿಗೆ ಹೋದೆ, ಇನ್ನೊಂದು ಅಂಗಡಿಗೆ. ಅಲ್ಲಿ ಮೊಟ್ಟೆ ಚೆನ್ನಾಗಿದ್ದು. ಸೊ ಒಂದು ಟ್ರೈ ಮೊಟ್ಟೆ ತಂದೆ ನಾನು. 30 ಮೊಟ್ಟೆ ಡೈಲಿ ಒಂದೊಂದು ಬೇಯಿಸ್ಕೊಟ್ರು 1 ತಿಂಗಳಾಗುತ್ತೆ ಅಪ್ಪಾಜಿಗೆ 30 ದಿನಕ್ಕೆ ಅಂತ ಹೇಳಿ ತಂದೆ. ಹಾಗೆಯೇ ಸೇವಂತಿಗೆ ಹೂವು ಕಡಿಮೆ ಮಾಡ್ತಿದ್ರು, ಮಾರು 20 ರೂಪಾಯಿ ಅಂತೇಳಿ. ಸೊ ದೇವ್ರ ಫೋಟೋಕ್ಕಾಗುತ್ತಲ್ಲ, ಕಡಿಮೆ ದುಡ್ಡಲ್ವ ಅಂದ್ಬಿಟ್ಟು ಸೇವಂತಿಗೆ ಹೂವು ತೊಗೊಬಂದೆ.
ಹಾಗೆ ತರಕಾರಿನೂ ಕೂಡ ಇಲ್ಲೇ ಇದೆ. ಇವಾಗ ಎಲ್ಲನೂ ಕೂಡ ಜೋಡಿಸ್ಬೇಕು. ನಾನು ಎಲ್ಲ ಇಲ್ಲೇ ಹರಗಿದ್ದೀನಿ, ಹಾಲಲ್ಲೇ ಹಾಕಿದ್ದೆ. ಸೊ ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೆ. ಸೊ ಜ್ಯೂಸ್ ತಂದಿದ್ದು, ಜ್ಯೂಸ್ನ ಅಪ್ಪಾಜಿನೂ ನಾನು ಕುಡಿಯೋಣ ಅಂತೇಳಿ ಬಿಸಿಲೆಲ್ಲ ಹೋಗಿದ್ವಲ್ವ, ಸ್ವಲ್ಪ ಸುಸ್ತರ ಆಯ್ತಿತ್ತು ಹೊಲ್ದು ಎಲ್ಲ ಕಡೆ ಹೋಗಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಮಾಡೋವಂಥ ಹೊಸ ವೀಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.